ಸಿಯಾನ್ ಕನ್ನಡ ವೀಕ್ಷಕರ ಇವತ್ತಿನ ವಿಶೇಷ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ವಿಶೇಷ ಒಂದು ಎಪಿಸೋಡ್ ಏನು ಅಂತಂದ್ರೆ, ಬಹಳ ಇವತ್ತು ಕರ್ನಾಟಕದ ಪತ್ರಕರ್ತೆಯೊಬ್ರು ನಮ್ಮ ಚಾನಲ್ಗೆ ಇಂಡೈರೆಕ್ಟ್ ಆಗಿ ಒಂದು ಸವಾಲ್ ಹಾಕಿ, ಈ ಸವಾಲ್ಗೆ ನಾವು ಉತ್ತರ ಕೊಡ್ಬೇಕು. ಇದು ಒಂದು ನಮ್ಮ ಮೇಲೆ ಸವಾಲಲ್ಲ, ಇದು ಒಂದು ತತ್ವದ ಒಂದು ಆದರ್ಶದ ಮೇಲೆ ಹಾಕಿರ್ತಕ್ಕಂಥ ಸವಾಲು. ಆ ಪತ್ರಕರ್ತೆ ಹೆಸರು ಬೇಡ, ಸೊ ನಾವು ಅವ್ರಿಗೆ ಉತ್ತರವನ್ನ ಕೊಡ್ಲೇಬೇಕು ಅಂತ ಹೇಳಿ ಈ ಎಪಿಸೋಡ್ ಅನ್ನ ಶುರು ಮಾಡಿ. ಈಗ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ. ಸೊ ಇದರ ಕರ್ತೃ ಯಾರು ಅಂತ ನಿಮ್ಗೆ ಗೊತ್ತು. ಸೊ ಹಿಂದೆ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಿದೆ. ಸೊ ಅಂತಿಮವಾಗಿ ನಾನು ಸಾಕಷ್ಟು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನೋಡ್ತಾ ಇದ್ದೀವಿ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ವಿಚಾರ ಬಂದಾಗ ಬಹಳಷ್ಟು ಜನ, ಅದರಲ್ಲೂ ಕೆಲವರು ಕಟಕಿ ಆಡ್ತಾ ಇರ್ತಾರೆ, ಇದರಿಂದ ಏನಾಗುತ್ತೆ ಅದರಿಂದ ಏನಾಗುತ್ತೆ ಅಂತೇಳಿ. ಆದ್ರೆ ವ್ಯವಸ್ಥೆಯ ವಿರುದ್ಧ ಮಾತನಾಡೋದಕ್ಕೆ ಯಾರು ಒಬ್ರು ಬೇಕಲ್ಲ ಅಂತ ಅಂದಾಗ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದ್ರೆ ಅದು ನಡೆಯೋದಿಲ್ಲ. ಸೊ ಫೀಲ್ಡ್ಗೆ ಇಳಿಬೇಕು ಅಂತಾರೆ. ಫೀಲ್ಡ್ಗೆ ಇರೋರು ಯಾರು? ಫೀಲ್ಡ್ಗೆ ಇಳಿಬೇಕು ಅಂತಂದ್ರೆ ಅವರು ಮನೆ ಮಠ ಬಿಡಬೇಕು, ಕೆಲಸ ಬಿಡಬೇಕು, ಐಷಾರಾಮಿ ಜೀವನ ಬಿಡಬೇಕು, ಅವ್ರಿಗೆ ಇರ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ ಜೊತೆಗೆ ಏನಂತೆ ಪ್ರಿವಿಲೇಜ್, ಈ ಎಲ್ಲಾ ಪ್ರಿವಿಲೇಜ್ಗಳನ್ನ ಬಿಡಬೇಕು. ಸೊ ಎಲ್ಲ ಪ್ರಿವಿಲೇಜ್ಗಳನ್ನ ಬಿಟ್ಟಂತ ವ್ಯಕ್ತಿ ಈ ದೇಶ ಕಟ್ಟಿದವನು ಯಾರು ಅಂದ್ರೆ ಅವನು ಮಹಾತ್ಮ ಗಾಂಧಿ. ಸೊ ಗಾಂಧಿಯ ಸತ್ಯಾಗ್ರಹವೇ ಒಂದು ಸಾರ್ವಕಾಲಿಕ ಸಾಮ್ರಾಜ್ಯಶಾಹಿಯನ್ನ ಅಳಿಸಾಕಿದ್ದು. ಸೊ ಇಂತಹ ಸಾಮ್ರಾಜ್ಯಶಾಹಿ ಅಳಿಸಾಕಿದಂತಹ ಉಪವಾಸ ಸತ್ಯಾಗ್ರಹ ಇವೆಲ್ಲವನ್ನು ಕೂಡ ಔಟ್ಡೇಟೆಡ್ ಅಂತ ಹೇಳಿ ಪತ್ರಕರ್ತ ಹೇಳ್ತಾರೆ. ಸೊ ಈ ಹೋರಾಟ, ಉಪವಾಸ ಸತ್ಯಾಗ್ರಹ ಇವೆಲ್ಲ ಔಟ್ಡೇಟೆಡ್ ಅಂತ ಹೇಳಿ ಒಬ್ಬರು ಪತ್ರಕರ್ತ ಹೇಳ್ತಾರೆ. ಸೊ ಆ ಒಂದು ಪೋಸ್ಟ್ ನೋಡಿದಾಗ ನಾವು ದಿನ ಮಾಡ್ತಾ ಇರ್ತಕ್ಕಂಥದ್ದು ಏನು? ಸೊ ನಾವು ದಿನ ಮಾಡ್ತಾ ಇರೋದು ಉಪವಾಸ ಸತ್ಯಾಗ್ರಹ ಮತ್ತು ಸಂಗ್ರಾಮಗಳೆಲ್ಲ ಔಟ್ಡೇಟೆಡ್. ಇನ್ನು ಭಾರತ ವೆರೈಟಿ ಆಗಿ ಬದಲಾಗಿದ್ದು, ವೆರೈಟಿ ಚಳುವಳಿ ನೋಡುತ್ತದೆ ಅಂತ ಹೇಳ್ತಾರೆ. ಸೊ ವೆರೈಟಿ ಚಳುವಳಿ ಅಂದ್ರೇನು? ಕೊಲೆಪಾತಕವೇ? ರಕ್ತಪಾತವೇ? ಏನ್ ನಡೆಯುತ್ತೆ ಆ ಪತ್ರಕರ್ತೆ ಪ್ರಕಾರ? ಸೊ ಇಲ್ಲಿ ಏನ್ ನಡಿಬೇಕು? ಸೊ ಕೊನೆಗೆ ಅಂತಿಮವಾಗಿ ನಾನು ಅವ್ರಿಗೆ ಹೇಳಕ್ಕೆ ನಮ್ಮ ಚಾನಲ್ ಇಷ್ಟಪಡುತ್ತೆ ಅಂತಂದ್ರೆ, ಉಪವಾಸ ಸತ್ಯಾಗ್ರಹ ಸಂಗ್ರಾಮಗಳೆಲ್ಲ ಔಟ್ಡೇಟೆಡ್. ಇದು ಖಂಡಿತ ನಿಮ್ಮದು ನಿಜವಾಗ್ಲೂ ಇದು ನಿಮ್ಮ ಒಂದು ಏನಂತೀರ, ನಿಮ್ಮ ಹೇಳಿಕೆ ಅಂದ್ರೆ ನೀವು ಹಿಂಸೆಯನ್ನ ವೆರೈಟಿ ಚಳುವಳಿ ಅಂತ ಹೇಳಿ ಸೆನ್ಸೇಷನ್ ಮಾಡ್ತಾ ಇದ್ದೀವಿ. ಸತ್ಯಾಗ್ರಹ ಅಂದ್ರೆ ಏನು? ಸತ್ಯವನ್ನು ಆಗ್ರಹಿಸೋದು. ಸತ್ಯಾಗ್ರಹ ಯಾವತ್ತಿಗೂ ಔಟ್ಡೇಟೆಡ್ ಆಗಲ್ಲ ಮೇಡಮ್, ಔಟ್ಡೇಟೆಡ್ ಆಗಲ್ಲ. ಅದು ಶಾಶ್ವತ ಆಯುಧ, ಇಡೀ ವಿಶ್ವ ಒಪ್ಕೊಂಡಿರ್ತಕ್ಕಂಥ ಆಯುಧ. ಸೊ ನಿಮ್ಮ ವೆರೈಟಿ ಚಳುವಳಿ ಇದೆಯಲ್ಲ, ಅದು ರಕ್ತ ಸುರಿಸೋದಕ್ಕೆ ಮಾತ್ರ. ಅದು ದೇಶದ್ರೋಹಿ ಚಳುವಳಿ. ಜನರಿಗೆ ಈ ರೀತಿಯ ತಪ್ಪಾಗಿ ನಿಮ್ಮ ಪತ್ರಿಕೋದ್ಯಮ ಹೇಳ್ಕೊಡ್ಬೇಡಿ ಮತ್ತು ಜನರನ್ನ ದಿಕ್ ತಪ್ಪಿಸ್ಬೇಡಿ. ಸೊ ನಿಮ್ಮ ಸತ್ಯಾಗ್ರಹ, ನಮ್ಮ ಸತ್ಯಾಗ್ರಹ ಜನತೆ ಎಚ್ಚರ ಆಗ್ತಾರೆ, ಕ್ರಾಂತಿ ನಿಲ್ಲೋದಿಲ್ಲ. ಸತ್ಯಾಗ್ರಹ ಯಾವತ್ತಿಗೂ ಔಟ್ಡೇಟೆಡ್ ಅಲ್ಲ, ಸತ್ಯಾಗ್ರಹ ಯಾವತ್ತಿಗೂ ಶಾಶ್ವತ. ಕ್ರಾಂತಿ ಭಾರತ ಆಗುತ್ತಿದೆ. ಆದ್ರೆ ದ್ರೋಹಿಗಳು ಯಾರು ಅಂತಂದ್ರೆ ಮಾಧ್ಯಮಗಳು ಮತ್ತು ಇಂತಹ ಪತ್ರಕರ್ತರು. ಸೊ ಇಂತಹ ಪತ್ರಕರ್ತರು ಎಲ್ಲ ಔಟ್ಡೇಟೆಡ್ ಅಂತ ಹೇಳ್ತಕ್ಕಂಥ ಪತ್ರಕರ್ತರು. ಸೊ ಇವರು ಇವತ್ತು ದೇಶದ್ರೋಹಿಗಳು. ಸೊ ಏನು ಗಾಂಧೀಜಿಯವರ ಒಂದು ಹೋರಾಟ ಮತ್ತು ಸಾವಿರಾರು ಸ್ವಾತಂತ್ರ್ಯ ಹೋರಾಟ ಇವೆಲ್ಲವನ್ನು ಔಟ್ಡೇಟೆಡ್ ಅಂತ ಹೇಳಿ ಅದನ್ನ ತೋಳು ತಿರುಗಿಸೋ ನಿಮ್ಮ ಮಾಧ್ಯಮ ಕರ್ತೆಯರೇ, ಇದು ಯಾವತ್ತು ನೀವೇ ಔಟ್ಡೇಟೆಡ್. ನೀವು ಎಲ್ಲಿದ್ದೀರಾ ಹುಡ್ಕೋಬೇಕು ನಿಮ್ಮನ್ನ. ನೀವು ಜನರು ಎದ್ದಿಂತಾಗ ಮಾತ್ರ ನಿಮ್ಮ ವೆರೈಟಿ ಚಳುವಳಿ ಅನ್ನೋದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಸತ್ಯಾಗ್ರಹ ಶಾಶ್ವತ, ಮಾಧ್ಯಮ ದ್ರೋಹಗಳು ಇವುಗಳು ಎಲ್ಲಿವರೆಗೂ ನಾವು ಇವುಗಳ ವಿರುದ್ಧ ಜನ ಎದ್ದು ನಿಂತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ
ಈ ರೀತಿಯ ಕೊಬ್ಬಿನ ಮಾತುಗಳು ಕೇಳ್ಬರ್ತಾ ಇರ್ತವೆ. ಸೊ ಈ ಕೊಬ್ಬಿನ ಮಾತುಗಳನ್ನ ಜನರಿಗೆ ಮುಟ್ಸೋದೇ ನಮ್ಮ ಕೆಲಸ. ಸೊ ಇದು ನಾನು ಎಮೋಷನಲ್ ಆಗಿ ಮಾತನಾಡ್ತಾ ಇಲ್ಲ. ಸತ್ಯಾಗ್ರಹ ಇವತ್ತು ಔಟ್ಡೇಟೆಡ್ ಆಗಿದ್ಯಾ? ಸತ್ಯಾಗ್ರಹ ಹೋರಾಟಗಳು ಸಂಗ್ರಾಮಗಳು ಔಟ್ಡೇಟೆಡ್ ಆಗಿದ್ಯಾ? ಅದು ಖಂಡಿತ ಯಾವತ್ತಿಗೂ ಸಾಧ್ಯವಿಲ್ಲ. ಸೊ ಯಾವತ್ತಿಗೂ ಅದು ಮುಗಿಯೋದು ಇಲ್ಲ. ಆದ್ರೆ ಮುಗಿಯಂತದೇನು ಅಂತಂದ್ರೆ ಇಂತಹ ಹೇಳಿಕೆಗಳು ಕೊಡ್ತಕ್ಕಂತ ಪತ್ರಕರ್ತೆಯರು ಮತ್ತು ಮಾಧ್ಯಮಗಳು ಔಟ್ಡೇಟೆಡ್ ಆಗ್ತವೆ. ಸೊ ಅವೇ ಒಂದಿನ ಇಲ್ಲವ ಆಗ್ತವೆ. ಆದ್ರೆ ಸತ್ಯಾಗ್ರಹ ಮತ್ತು ಹೋರಾಟ ಕ್ರಾಂತಿ ಯಾವತ್ತೂ ಔಟ್ಡೇಟೆಡ್ ಆಗಲ್ಲ. ನೀವು ಯಾವುದೇ ಕೆಲಸ ತಗೊಳ್ಳಿ, ನೈತಿಕ ಬಲ ಇರಬೇಕು. ಸತ್ಯಾಗ್ರಹ ಉಳಿಬೇಕು ಅಂದ್ರೆ ನೈತಿಕ ಬಲ ಇರಬೇಕು. ಸರ್ಕಾರದ ವಿರುದ್ಧ ಮಾತನಾಡ್ತಕ್ಕಂತ ನೈತಿಕ ಬಲ ಅಂದ್ರೆ ಏನು? ಸತ್ಯಾಗ್ರಹ ಈಗ ನಮಗೆ ಸೋಷಿಯಲ್ ಮೀಡಿಯಾ ಒಂದು ಪ್ರಬಲ ಅಸ್ತ್ರ. ಯಾಕಂದ್ರೆ ನಿಮ್ಮಂತಹ ಮಾಧ್ಯಮಗಳು ಇವತ್ತು ಮಾಧ್ಯಮ ದ್ರೋಹ ಮಾಡ್ತಾ ಇದಾವೆ, ಮಾಲೀಕರ ಸ್ವತ್ತಾಗಿವೆ. ಸೊ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರು ಮಾಲೀಕರ ಗುಲಾಮರು, ಸಂಬಳದ ಗುಲಾಮರು, ಐಷಾರಾಮಿ ಜೀವನದ ಗುಲಾಮರು, ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಗುಲಾಮರು. ಸೊ ಹೀಗಾಗಿ ನೀವ್ಯಾರು ಮಾತನಾಡಕ್ ಆಗದೆ ಇರ್ತಕ್ಕಂಥ ಕೆಲಸವನ್ನ ಸತ್ಯಾಗ್ರಹ ಮಾತನಾಡುತ್ತೆ, ಕ್ರಾಂತಿ ಮಾತಾಡುತ್ತೆ. ಸೊ ಸತ್ಯಾಗ್ರಹವನ್ನ ಕೈ ಬಿಡಬಾರ್ದು. ಆದ್ರೆ ಅದು ನಾನು ಇದನ್ನು ರೊಮ್ಯಾಂಟಿಸೈಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನೀವು ಏನ್ ಹೇಳ್ತಕ್ಕಂಥದ್ದು ಆಗಲೂ ಸ್ವತಂತ್ರ ಹೋರಾಟ ಕಾಲದಲ್ಲೂ ಆಗಿದ್ದಿದೆ. ಇದೇ ಮಾಧ್ಯಮಗಳು ಇದೇ ತರ ಮಾತನಾಡ್ತಾ ಇದ್ದಾರೆ, ನಿಮ್ ತರನೇ ಮಾತನಾಡ್ತಾ ಇದ್ದಾರೆ. ಇದೇನ್ ಪ್ರಯೋಜನ ಇಲ್ಲ, ಔಟ್ಡೇಟೆಡ್ ಅಂತೇಳಿ. ಆದ್ರೆ ಗಾಂಧಿ ಯಾವತ್ತು ಹರಿಜನ ಪತ್ರಿಕೆಯನ್ನ ಆರಂಭಿಸ್ಬೇಕಾಯ್ತು. ಸೊ ಅವರೇ ಪತ್ರಿಕೋದ್ಯಮನ ಆರಂಭಿಸ್ಬೇಕಾಯ್ತು. ಸೊ ಕೊನೆ ಏನಂದ್ರು, ನನ್ನ ಪತ್ರಿಕೋದ್ಯಮ ಹೊಟ್ಟೆ ಪಾಡಿಗಲ್ಲ, ಜನರ ಸೇವೆಗೆ ನನ್ನ ಪತ್ರಿಕೋದ್ಯಮ ಅಂದ್ರು. ಇವತ್ತು ನಮ್ಮ ಪತ್ರಿಕೋದ್ಯಮ ನಮಗೆ ಬೇಕಾದಂತ ಪ್ರಿವಿಲೇಜ್ಗಳನ್ನ ಮಾಡ್ಕೊಳ್ಳೋಕೋಸ್ಕರ ನಮ್ಮ ಪತ್ರಿಕೋದ್ಯಮ ಇದೆ. ಇವತ್ತು ನಮ್ಮದು ಅಂದ್ರೆ ಸೋ ಕಾಲ್ಡ್ ಜರ್ನಲಿಸ್ಟ್ಗಳು. ನಾವು ಇವತ್ತು ನಿಜವಾಗ್ಲೂ ಗಾಂಧಿ ತತ್ವವನ್ನ ಪಾಲಿಸ್ತಾ ಇದೀವಿ. ಗಾಂಧಿ ತತ್ವದ ರೀತಿಯಲ್ಲಿ ಒಂದೊತ್ತು ಊಟ ಮಾಡ್ತಾ ಇದೀವಿ. ಮತ್ತು ಪತ್ರಿಕೋದ್ಯಮ ಜೀವನೋಪಾಯಕ್ಕಾಗಿ ಅಲ್ಲ ಅನ್ನೋದನ್ನ ಅಕ್ಷರಶಃ ನಾವು ಅದನ್ನ ಪಾಲಿಸ್ತಾ ಇದೀವಿ. ಅಂದ್ರೆ ಬಹಳ ಪ್ರಮುಖ ಅಂತಿಮವಾಗಿ ಈ ಪತ್ರಕರ್ತೆಗೆ ಎಸ್ಪೆಷಲಿ ಪತ್ರಕರ್ತೆಗೆ ನಾವು ಕೊಡ್ತಕ್ಕಂಥ ಉತ್ತರ ಏನು ಅಂತಂದ್ರೆ, ಗಾಂಧಿಯ ಸತ್ಯಾಗ್ರಹ ಸಾರ್ವಕಾಲಿಕ ಸಾಮ್ರಾಜ್ಯಶಾಹಿಯನ್ನ ಅಳಿಸಾಕಿದ್ದು. ಸೊ ಇಂದಿನ ಸಂದರ್ಭಕ್ಕೆ ನಮಗೆ ಅದು ನೈತಿಕ ಬಲ ತುಂಬಬೇಕು, ಹೆಚ್ಚಿನ ನೈತಿಕ ಬಲ ತುಂಬಬೇಕು. ನಿರಂತರತೆ, ಸ್ಪಷ್ಟ ಗುರಿ, ವ್ಯಾಪಕ ಸಮರ್ಥನೆ ಮತ್ತು ಆಧುನಿಕ ತಂತ್ರಜ್ಞಾನಗಳ ಮೂಲಕ ನಾವು ಗಾಂಧೀಜಿಯ ಸತ್ಯಾಗ್ರಹವನ್ನ ಯಾವತ್ತು ಸಾರ್ವಕಾಲಿಕ ಅಂತ ಸಾರ್ಬೋದು. ಆದ್ರೆ ನಿಮ್ಮಂತವ್ರು ಅದನ್ನ ಔಟ್ಡೇಟೆಡ್ ಅಂತ ಹೇಳಿ ಕೊಲ್ಲಕ್ ಬರಬೇಡಿ. ಸೊ ನೀವು ಔಟ್ಡೇಟೆಡ್ ಅಂತ ಕೊಟ್ಟ ಮೇಲೆ ಇನ್ನೊಂದು ಸ್ಪಷ್ಟ ಆಯುಧವನ್ನ ನೀವು ಕೊಡ್ಬೇಕು ಜನರ ಕೈಗೆ. ಸೊ ಜನರ ಕೈಗೆ ನೀವು ಕೊಡೋ ಆಯುಧ ಕೊಡದೆ ನೀವು ಅದನ್ನ ನಾವು ಕೊಲ್ತೀವಿ ಅಂತಂದ್ರೆ, ಸೊ ನಮ್ಮ ಫೈನಲಿ ನಾವು ಹೇಳ್ತಕ್ಕಂಥದ್ದು ಏನು ಉಪವಾಸ ಸತ್ಯಾಗ್ರಹ ಸಂಗ್ರಾಮಗಳು ಯಾವತ್ತೂ ಔಟ್ಡೇಟೆಡ್ ಅಲ್ಲ ಮೇಡಮ್. ಮತ್ತು ನಿಮ್ಮ ಹೇಳಿಕೆ ಅಪಾಯಕಾರಿ ಮತ್ತು ತುಂಬಾ ಅಜ್ಞಾನದ ಮಾತು. ಸೊ ಗಾಂಧೀಜಿಯವರ ಸತ್ಯಾಗ್ರಹ ಔಟ್ಡೇಟೆಡ್ ಆಗಿದ್ರೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಳಿಸಿದ್ದು ಯಾರು? ಗಾಂಧೀಜಿ ಔಟ್ಡೇಟೆಡ್ ಆದ್ರೆ ಸೊ ನೀವು ಇಂದು ಯಾವ ಸ್ವಾತಂತ್ರ್ಯದಲ್ಲಿ ಬದುಕ್ತಾ ಇದ್ದೀರಾ? ಯಾವ ಸ್ವಾತಂತ್ರ್ಯದಲ್ಲಿ ನೀವು ಮಾತನಾಡ್ತಾ ಇದ್ದೀರಾ? ಸತ್ಯಾಗ್ರಹವನ್ನ ಕೈ ಬಿಟ್ಟು ಹಿಂಸಾಚಾರಕ್ಕೆ ಹೋದಾಗ ಸರ್ಕಾರಗಳಿಗೆ ಅಸ್ತ್ರ ಸಿಗುತ್ತೆ. ಮತ್ತು ನೀವೇನು ಹೇಳ್ತೀರಾ ವೆರೈಟಿ ಚಳುವಳಿ, ಈ ವೆರೈಟಿ ಚಳುವಳಿನ ವ್ಯಾನಿಟಿ ಬಗ್ಗೆ ಹಾಕಿ ಮುಚ್ಚಿ ಮೆಲೋಡಿಯಲ್ಲಿ ಮುಳುಗಿಸ್ಬಿಡ್ತಾರೆ. ಸೊ ನಿಜವಾದ ಉದ್ದೇಶ ಏನು? ಮೆಲೋನಿಯಾ ಅಥವಾ ವೆರೈಟಿ ಚಳುವಳಿಯಾ ಅನ್ನೋದು ಕೂಡ ಜನರಿಗೆ ಹುಚ್ಚಿಡಿಸಿ ಹಿಂಸೆಗೆ ತಳ್ಳಿ ನಂತರ ದೇಶದ್ರೋಹಿ ಅಂತ ಹೇಳಿ ಲೇಬಲ್ ಹಾಕಿ ಜೈಲಿಗೆ ಹಾಕ್ಬಿಡ್ತಾರೆ. UAPA ಲಾ ಹಾಕಿ ಹೊಡೆದು ತಳ್ಳಿ ಕೂರಿಸ್ಬಿಡ್ತಾರೆ. ಸೊ ಅವತ್ತಿಗೂ ಇವತ್ತಿಗೂ ಕೂಡ ಗಾಂಧೀಜಿ ಯಾವತ್ತಿಗೂ ಒಬ್ಬ ಹೋರಾಟಗಾರ, ಪುರಾತನ ಹೋರಾಟಗಾರ, ಆಧುನಿಕ ಹೋರಾಟಗಾರ ಮತ್ತು ಶಾಶ್ವತ ಹೋರಾಟಗಾರ ಗಾಂಧಿ. ಅಂದ್ರೆ ಒಂದು ವಾರ ಅಲ್ಲ, ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಈ ತತ್ವನ ಏನಾದ್ರೂ ರಾಹುಲ್ ಗಾಂಧಿ ಇವತ್ತಿಗೂ ಕೂಡ ಅಳವಡಿಸ್ಕೊಂಡ್ಬಿಟ್ರೆ, ನಾನು ಎಲ್ಲಿವರೆಗೂ ಈ ಚುನಾವಣಾ ಆಯೋಗ ಪಾರದರ್ಶಕ ಆಗಲ್ವೋ, ಎಲ್ಲಿವರೆಗೂ ನಾವು ಕೇಳೋ ಸಾಕ್ಷ್ಯವನ್ನ ನಾವು ಕೊಟ್ಟಿರೋ ಕೇಸ್ಗಳನ್ನ ಸಂಪೂರ್ಣವಾಗಿ ತೀರ್ಪು ಕೊಡದೆ ಮುಂದೆ ಚುನಾವಣೆ ಮಾಡಬಾರ್ದು. ಇವತ್ತು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು ರಾಹುಲ್ ಗಾಂಧಿ. ಇಡೀ ದೇಶ ಅವ್ರ ಜೊತೆ ಕೈ ಜೋಡಿಸುತ್ತೆ. ಆದ್ರೆ ಅವ್ರಿಗೆ ಸಲಹೆ ಕೊಡೋರು ಯಾರು? ನಾವು ಸಲಹೆ ಕೊಡ್ತಾ ಇದೀವಿ ಅವ್ರಿಗೆ. ಸೊ ಅದನ್ನ ಅವ್ರು ತಗೋಬೇಕಲ್ಲ. ಅವ್ರಿಗೆ ಕಾಂಗ್ರೆಸ್ನವರು ಈ ಸಲಹೆಯನ್ನು ಮುಟ್ಟಿಸ್ತಾರ? ಖಂಡಿತ ಯಾರು ಕಾಂಗ್ರೆಸ್ನ ನೋಡಿದ್ರೆ ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸಿ ಏನು ಒಂದು ವಾರ ಅಲ್ಲ, ಒಂದು ವರ್ಷ ಅಲ್ಲ, ಎಲ್ಲಿವರೆಗೂ ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕಾರ್ಯ ನಿರ್ವಹಿಸೋದಿಲ್ವೋ
ಅಲ್ಲಿವರೆಗೂ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಯಾವುದೇ ಚುನಾವಣೆ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಗಾಂಧಿಯ ಅಸಹಕಾರ ಚಳವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ರಾಹುಲ್ ಗಾಂಧಿ ಅವರು ಶುರು ಮಾಡ್ಬೇಕು. ಇಡೀ ರಾಹುಲ್ ಗಾಂಧಿಗೆ ಇಡೀ ವಿರೋಧ ಪಕ್ಷಗಳು ಬೆಂಬಲ ಕೊಡ್ಬೇಕು. ವಿರೋಧ ಪಕ್ಷದ ಜೊತೆಗೆ ನೀವೇನ್ ಹೇಳ್ತಾ ಇದೀರಲ್ಲ ಪತ್ರಕರ್ತೆಯರೇ, ಏನೋ ಔಟ್ಡೇಟೆಡ್ ಅಂತೇಳಿ, ಸೊ ನೀವೆಲ್ಲ ಸಹಕಾರ ಕೊಡ್ಬೇಕು. ನಿಮ್ದೇ ಮಾಧ್ಯಮ, ನಿಮ್ಮದೇ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಲಿ, ನೀವು ಚುನಾವಣಾ ಆಯೋಗದ ಅವ್ರು ಯಾರೇ ಗೆಲ್ಲಿ, ಬಿಜೆಪಿ ಗೆಲ್ಲಿ, ಕಾಂಗ್ರೆಸ್ ಗೆಲ್ಲಿ, ಯಾರೇ ಗೆಲ್ಲಿ, ಪಾರದರ್ಶಕತೆ ಸುಪ್ರೀಂ ಕೋರ್ಟ್ನ ನಡಾವಳಿಗಳೇ, ಸುಪ್ರೀಂ ಕೋರ್ಟ್ನ ವಿಚಾರಣೆಯೇ ಲೈವ್ ಆಗುತ್ತೆ. ಸೊ ಚುನಾವಣೆ ಲೈವ್ ಮಾಡಕ್ಕೇನು, ಸೊ ವ್ಯಾಪಕ ಜನಸಮರ್ಥನೆ ಬೇಕು. ಜಾತಿ, ಧರ್ಮ ಮತ್ತು ಪಕ್ಷಾತೀತವಾಗಿ ದೇಶದ ಎಲ್ಲ ವರ್ಗಗಳನ್ನ ಒಳಗೊಳ್ತಕ್ಕಂಥ ಚಳುವಳಿ ಆಗ್ಬೇಕು. ಸ್ಪಷ್ಟ ಗುರಿ, ಕೇವಲ ಯಾವುದೋ ಒಂದು ಸರ್ಕಾರ ತೊಲಗಲಿ ಅನ್ನೋದಲ್ಲ ನಮ್ಮ ಗುರಿ. ನಿರ್ದಿಷ್ಟವಾಗಿ ನಮಗ್ ಸ್ವಾತಂತ್ರ್ಯ ಬೇಕು, ಸ್ಪಷ್ಟವಾದ ಹೋರಾಟ ನಮ್ದಿದು. ಏನು ಸ್ವಾತಂತ್ರ್ಯ? ಯಾವುದರಿಂದ ಸ್ವಾತಂತ್ರ್ಯ? ಭ್ರಷ್ಟಾಚಾರದಿಂದ ಸ್ವಾತಂತ್ರ್ಯ. ಈ ಒಂದು ಸಾಮ್ರಾಜ್ಯಶಾಹಿ, ಆಗ ನಮಗೆ ಬ್ರಿಟಿಷ್ ಶತ್ರುಗಳು. ಈಗ ಯಾರು ನಮ್ಮ ಶತ್ರುಗಳು ಅಂತಂದ್ರೆ ಬಂಡವಾಳಶಾಹಿಗಳು. ಸೊ ಬಂಡವಾಳಶಾಹಿ, ಈ ಹಿಂದೆ ಸಿದ್ಧಲಿಂಗಯ್ಯ ಹಾಡಿದ್ರು, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಹೇಳಿದ್ರು. ಟಾಟಾ ಬಿರ್ಲಾ ಜೇಬಿಗೆ ಬಂತು ಅಂತ ಹೇಳಿದ್ರು. ಇವತ್ತು ಅದೇ ಟಾಟಾ ಬಿರ್ಲಾ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಎಲ್ಲಿ ತೆಗೆದುಕೊಂಡೋದ್ರು? ಟಾಟಾ ಬಿರ್ಲಾ ನಂತರ ಬಂದಂತಹ ಶ್ರೀಮಂತರು ಇಡೀ ಶಿಕ್ಷಣ ವ್ಯವಸ್ಥೆನ ಹೇಗೆ ಕೊಂಡುಕೊಂಡ್ರು? ಅವ್ರು ಬಿಟ್ರು ಅಂದ್ರೆ ಉಳ್ಳವರಿಂದ ಉಳ್ಳವರಿಗಾಗಿ ಶಿಕ್ಷಣ ಅನ್ನೋದು ಈ ಒಂದು ಕೂತಿದೆ. ಸೊ ಇದ್ರ ಬಗ್ಗೆ ಪತ್ರಕರ್ತೆಯರು ಮಾತನಾಡ್ಬೇಕು, ಮಾಧ್ಯಮಗಳು ಮಾತನಾಡ್ಬೇಕು. ಶಿಕ್ಷಣ ಮಾರಾಟದ ವಸ್ತುವಲ್ಲ, ಸಂವಿಧಾನದ ಪ್ರಕಾರ ಅದು ಮೂಲಭೂತ ಹಕ್ಕು. ಸೊ ಈ ಮೂಲಭೂತ ಹಕ್ಕನ್ನ ಕಾಪಾಡೋದಕ್ಕೆ ಈ ಬಿಸ್ನೆಸ್ ಅನ್ನು ನಿಲ್ಲಿಸಿ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಸಂವಿಧಾನದ ಒಂದು ಕಾನೂನು ಕೂಡ ಹೇಳುತ್ತೆ, ಏನು? ಶಿಕ್ಷಣ ಮೂಲಭೂತ ಹಕ್ಕಾದ್ಮೇಲೆ ನೀವು ವ್ಯಾಪಾರ ಹೇಗ್ ಮಾಡ್ತೀರಂತ ಸರ್ಕಾರಗಳ ಕುತ್ತಿಗೆ ಪಟ್ಟಿಗೆ ಹಿಡಿದು ನಾವು ಕೇಳೋಂಗ ಆಗ್ಬೇಕು. ಯಾಕೆ ವ್ಯಾಪಾರ ಮಾಡಕ್ ಬಿಟ್ಟಿದ್ದೀರಾ? ಯಾಕೆ 2 ಕಿಲೋಮೀಟರ್ ಒಳಗಡೆ ನೀವು ಶಾಲೆ ತೆರೆಯಕ್ ಬಿಟ್ಟಿದ್ದೀರಾ ಅಂತ ಹೇಳಿ. ಈವನ್ ರಾಹುಲ್ ಗಾಂಧಿಯವರ ಪಾರ್ಟಿಯವರೇ ಕರ್ನಾಟಕದ ಈ ಶಾಲೆಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಕೂಡ ನಾವು ಯಾವುದೇ ಮುಲಾಜಿಲ್ಲದೆ ಮಾತಾಡಬೇಕು. ಮುಲಾಜಿಲ್ಲದೆ, ದಯಾ ದಾಕ್ಷಿಣ್ಯ ಇಲ್ಲದೆ, ಪಕ್ಷಪಾತ ಇಲ್ಲದೆ, ನಿಷ್ಪಕ್ಷಪಾತವಾಗಿ, ನಿರ್ಭಯವಾಗಿ, ನಿರ್ಭೀತೆಯಿಂದ, ನಿಷ್ಕಳಂಕವಾಗಿ ಮಾತನಾಡಬೇಕು. ನೀವು ಯಾವ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ? ಬಂಡವಾಳಶಾಹಿ ನೀತಿಯೋ ಅಥವಾ ಪ್ರಜಾತಂತ್ರ ಅನುಸರಿಸ್ತಾ ಇದ್ದೀರಾ ಅಂತ ಕೇಳ್ಬೇಕು ನಾವು. ಸೊ ಯಾವತ್ತು ನಾವು ಕೇಳ್ತೀವೋ ಮಾಧ್ಯಮಗಳು ಮತ್ತು ಪತ್ರಕರ್ತರು, ಅವತ್ತು ಸರ್ಕಾರ ಬಗ್ಗುತ್ತೆ ಮತ್ತು ಪ್ರಜಾತಾಂತ್ರಿಕವಾಗಿ ಜವಾಬ್ದಾರಿಯುತದ ಕೆಲಸ ಮಾಡುತ್ತೆ. ಸೊ ನಾವೇ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಸ್ಟೇಟ್ಮೆಂಟ್ಗಳನ್ನ ಬಿಸಾಕಿ, ಸ್ಟೇಟ್ಮೆಂಟ್ಗಳನ್ನ ಒಗಾಯಿಸಿ, ಯಾವುದೋ ಒಂದು ಚಳುವಳಿಯನ್ನ ಕೊಲ್ತಕ್ಕಂಥ, ಯಾವುದೋ ಪತ್ರಕರ್ತರನ್ನ, ಯಾವುದೋ ಮಾಧ್ಯಮನ, ಯಾರೋ ಮಾತಾಡ್ತಕ್ಕಂಥ ದನಿಯನ್ನ ಕೊತ್ತು ಹಿಚ್ಚತಕ್ಕಂಥ, ಕೊರಳು ಕೊಯ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನು ಆಧುನಿಕ ತಂತ್ರಗಳು ಅಂದ್ರೆ ನಾವೇನ್ ಹೇಳ್ತಾ ಇದೀವಿ, ಗಾಂಧಿಯವರ ತತ್ವ ಸತ್ಯಾಗ್ರಹ, ಈಗಿನ ಸೋಷಿಯಲ್ ಮೀಡಿಯಾ ಏನು ಕಾಕ್ರೋಚ್ ಜನತಾ ಪಾರ್ಟಿ ಹಚ್ಚಿರ್ತಕ್ಕಂಥ ಕಿಚ್ಚು ಮತ್ತು ಕಾನೂನು ಹೋರಾಟ. ಪ್ರತಿಯೊಬ್ಬ ಕಾನೂನು ಅಂದ್ರೆ ಇವತ್ತು ನೋಡಿ, ಲಾಯರ್ಗಳು, ಅತಿ ಹೆಚ್ಚಿನ ಸಂಖ್ಯೆಯ ಲಾಯರ್ಗಳು ಹೋಗ್ತಾ ಇದ್ದಾರೆ. ಆದ್ರೆ ನಿಮಗ್ ಗೊತ್ತಾ, ಯಾವುದೇ ಸರ್ಕಾರಿ ಕಾನೂನು ಕಾಲೇಜುಗಳಿಲ್ಲ, ಎಲ್ಲ ಪ್ರೈವೇಟ್ ಕಾಲೇಜುಗಳು. ಸೊ ಆ ಲಾಯರ್ಗಳಿಗಾದ್ರೂ ಮರ್ಯಾದೆ ಬೇಡವಾ? ಅವ್ರಿಗೆ ಜವಾಬ್ದಾರಿ ಬೇಡವಾ? ಸರ್ಕಾರಿ ಕಾಲೇಜ್ ಇರ್ಬೇಕು ಈ ದೇಶದಲ್ಲಿ ಅಂತ ಹೇಳಿ ಅವರಾದ್ರೂ ಕೇಳಬೇಕು. ಸೊ ಕಾನೂನಿನ ಹೋರಾಟ ಆರಂಭವಾಗ್ಬೇಕು. ಮತ್ತು ಆರ್ಥಿಕ ಒತ್ತಡ, ಇದು ನಾನು ಹೇಳ್ತದ ಬಾಯ್ಕಾಟ್. ನಾನು ಇವತ್ತು ಕರ್ನಾಟಕದ ಎಲ್ಲ ಜನತೆಗೆ ನಾನು ಹೇಳ್ತಾ ಇದ್ದೀನಿ, ಈ ಗೋಧಿ ಮೀಡಿಯಾಗಳನ್ನ, ಗೋಧಿ ಪತ್ರಕರ್ತೆಯರನ್ನ ಬಾಯ್ಕಾಟ್ ಮಾಡಿ. ಇವ್ರನ್ನ ನೋಡಬೇಡಿ, ಇವ್ರನ್ನ ಕೇಳಬೇಡಿ, ಇವ್ರ ಪೇಪರ್ ತಗೋಬೇಡಿ, ಇವ್ರ ಚಾನಲ್ನ ಹಾಕಬೇಡಿ, ಬಾಯ್ಕಾಟ್ ಮಾಡಿ ಇವ್ರನ್ನ. ಸೊ ಎಲ್ಲಿವರೆಗೂ ಇವರು ನಮ್ಮ ಪರವಾಗಿ ಮಾತಾಡಲ್ವೋ, ಎಲ್ಲಿವರೆಗೂ ಸ್ವಾತಂತ್ರ್ಯದ ಪರವಾಗಿ ಮಾತಾಡಲ್ವೋ, ಎಲ್ಲಿವರೆಗೂ ಸಮಾನತೆ ಪರವಾಗಿ ಮಾತಾಡಲ್ವೋ, ಎಲ್ಲಿವರೆಗೂ ಸಂವಿಧಾನದ ಪರವಾಗಿ ಮಾತಾಡಲ್ವೋ, ಅಲ್ಲಿವರೆಗೂ ಇವರನ್ನ ಬಾಯ್ಕಾಟ್ ಮಾಡಿ. ಮೊದಲು ಮಾಧ್ಯಮವನ್ನ ನಾವು ಬಗ್ಗಿಸ್ಬೇಕಾಗಿದೆ, ಪತ್ರಕರ್ತರನ್ನ ಬಗ್ಗಿಸ್ಬೇಕಾಗಿದೆ. ಪತ್ರಕರ್ತರು ಅಂತಂದ್ರೆ ಅವರು ಪ್ರಜೆಗಳೇ, ಅವ್ರಿಗೂ ಸಂವಿಧಾನ ಬೇಕು. ಯಾವುದೋ ರಾಜಕಾರಣಿಯ, ಪಕ್ಷದ ಅಥವಾ ಕಂಪನಿಯ ಪರವಾಗಿ ಗುಲಾಮರಾಗಿ ಕೆಲಸ ಮಾಡೋದ್ರಿಂದ ಇವತ್ತು ದೇಶ ಉಳಿಯೋದಿಲ್ಲ. ಅಥವಾ ನಾವು ಏನಂತೀವಿ, ಇನ್ನು ಕೆಲವರು ಬರೀತಾ ಇದ್ರು ಪತ್ರಕರ್ತೆಯರು ಏನಂತೇಳಿ, ನಾವು ಏನಂತೀವಿ, ಯಾರ ಪರವಾಗಿ ಮಾತಾಡಬಾರ್ದು, ವಿರುದ್ಧವಾಗಿ ಮಾತಾಡಬಾರ್ದು. ನ್ಯೂಟ್ರಾಲಿಟಿ, ನ್ಯೂಟ್ರಾಲಿಟಿ ಯಾವಾಗ ಕೆಲಸ ಮಾಡುತ್ತೆ ಗೊತ್ತಾ ಮೇಡಮ್? ನ್ಯೂಟ್ರಾಲಿಟಿ ಕೆಲಸ ಮಾಡೋದು ಯಾವಾಗ ಅಂತಂದ್ರೆ, ಎಲ್ಲ ಒಂದು ಈಕ್ವಲ್ ಫೀಲ್ಡ್ ಇದ್ದಾಗ. ಇಲ್ಲಿ ಎಲ್ಲಿದೆ ಈಕ್ವಲ್ ಫೀಲ್ಡ್?
ಇಡೀ ದೇಶದ ಶ್ರೀಮಂತ ಸಂಪತ್ತು ಇಬ್ರು ವ್ಯಕ್ತಿಗಳ ಜೊತೆ ಸೇರ್ಕೊಂಡಿದೆ, 2% ಜನಗಳ ಜೊತೆ. ಸೊ ಇನ್ನು ಉಳಿದ ಜನಗಳ ಜೊತೆ ಇವತ್ತು ಸಂಪತ್ತು ಇಲ್ಲ. ಸೊ ನೀವು ನ್ಯೂಟ್ರಾಲಿಟಿ ಎಲ್ಲಿ ಮಾತಾಡ್ತೀರಾ? ಸೊ ನ್ಯೂಟ್ರಾಲಿಟಿ ನೀವು ಮಾಡ್ತೀರಾ ಅಂದ್ರೆ ಬಹುಸಂಖ್ಯಾತರು ಬಡವರು, ಎಲ್ಲೋ ಅಲ್ಪಸಂಖ್ಯಾತರು ಒಂದಿಬ್ರು ಮಾತ್ರ ಶ್ರೀಮಂತರು. ಸೊ ಅಲ್ಲಿ ನಿಮ್ಮ ನ್ಯೂಟ್ರಾಲಿಟಿ ಸೂತ್ರ ಒಪ್ಪೋದಿಲ್ಲ ಮೇಡಮ್. ಸೊ ನ್ಯೂಟ್ರಾಲಿಟಿ ಅನ್ನೋ ಪದವನ್ನು ತೆಗೆದುಹಾಕಿ ಸತ್ಯದ ಪರವಾಗಿ ಮಾತನಾಡಿ. ಎಸ್, ಯು ಪಾರ್ಷಿಯಲ್, ಯು ಶುಡ್ ಬಿ ಪಾರ್ಷಿಯಲ್ ಫಾರ್ ಟ್ರೂತ್, you should be partial for honesty, you should partial for reason, you should partial for constitution, you should partial for nation. ಸೊ ಇದು ಪ್ರತಿಯೊಬ್ಬ ಪತ್ರಕರ್ತ, ಪ್ರತಿಯೊಬ್ಬ ಮಾಧ್ಯಮ, ಪ್ರತಿಯೊಬ್ಬ ನ್ಯೂಟ್ರಲ್ ಪತ್ರಕರ್ತ, ನ್ಯೂಟ್ರಾಲಿಟಿ ನಿಮ್ಮ ಮಂತ್ರ ಬಿಸಾಕಿ ಪಾರ್ಶಿಯಾಲಿಟಿ ಬರಲಿ. ಇವತ್ತು ಯಾರ ಪರವಾಗಿ ಪಾರ್ಶಿಯಾಲಿಟಿ? ದೇಶದ ಪರವಾಗಿ, ಸತ್ಯದ ಪರವಾಗಿ ಪಾರ್ಶಿಯಾಲಿಟಿ ಬರಲಿ. ಇನ್ನು ಸತ್ಯಾಗ್ರಹ ಔಟ್ಡೇಟೆಡ್ ಅಲ್ಲ. ಯಾಕೆಂದ್ರೆ ನಮ್ಮನ್ನು ನೋಡಿ, ನಮ್ಮ ದೇಶದ ಸತ್ಯಾಗ್ರಹ, ನಮ್ಮ ಮಹಾತ್ಮ ಗಾಂಧಿ ನೋಡಿ, ಅಮೆರಿಕದ ಮಾರ್ಟಿನ್ ಲೂಥರ್ ಕಿಂಗ್ ಈ ಒಂದು ಸತ್ಯಾಗ್ರಹ ನಡೆಸಿದ್ರು. ಸೊ ನೀವು ಈ ರೀತಿ ಹೇಳ್ತಕ್ಕಂಥದ್ದು ಔಟ್ಡೇಟೆಡ್ ಅಂತಕ್ಕಂಥದ್ದು ಅಜ್ಞಾನ, ಅಪಾಯಕಾರಿ. ಮಾರ್ಟಿನ್ ಲೂಥರ್ ನಮ್ಗೆ ಇವತ್ತು ಜೀವಂತ ಸಾಕ್ಷಿ. 1960 ಚಳವಳಿ ಮಾಡಿ ತೋರಿಸಿದ್ದಾರೆ. ಸೊ ನಿಮ್ಮ ವೆರೈಟಿ ಚಳವಳಿ, ನೀವು ಯಾರನ್ನ ಎಲ್ಲಿಗೆ ತಳ್ತಾ ಇದ್ದೀರಾ? ಈ ಚಳವಳಿಯನ್ನು ಸಾಯಿಸ್ತಾ ಇದ್ದೀರಾ, ಅಥವಾ ಜನರಿಗೆ ಕಲ್ಲು ತಗೊಂಡು ಹೊಡೀರಿ ಅಂತ ಇದ್ದೀರಾ, ಅಥವಾ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಇದು ಬಹಳ ಹುಚ್ಚು ಹಿಡಿಸಿ, ರಕ್ತ ಸುರಿಸಿ, ನಂತರ ಕಾನೂನು ಕ್ರಮಬದ್ಧವಾಗಿ ಜೈಲಿಗೆ ಹೋಗಿ ಅಂತ ತಳ್ಳೋ ಹುನ್ನಾರವೇ ಇದು ನಾವು ಕೇಳಬೇಕಾಗಿರೋ ಪ್ರಶ್ನೆ. ಅಂದ್ರೆ ಇವತ್ತಿನ ಆಧುನಿಕ ಮಹಾತ್ಮ ಗಾಂಧಿ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಸತ್ಯಾಗ್ರಹದ ಬ್ಲೂ ಪ್ರಿಂಟ್ ಹೇಳ್ತೀನಿ. ಏನಿರ್ಬೇಕು ನಮ್ದು? ನಾನು ಆಗ್ಲೇ ಹೇಳಿದಾಗೆ ಇದು ಕೆಲವು ದಿನಗಳಲ್ಲ, ತಿಂಗಳುಗಳಲ್ಲ, ವರ್ಷಗಳ ಕಾಲ ಸಂಘಟಿತ ಹೋರಾಟ ನಡಿಬೇಕು. ಈ ಬಂಡವಾಳಶಾಹಿಗಳ ಪರ ಸರ್ಕಾರವನ್ನ ಕಿತ್ತು ಹೋಗಿಬೇಕು, ಮತ್ತು ಬಂಡವಾಳಶಾಹಿಗಳು ಬಿಗಿಯಾಗಿ ಹಿಡ್ಕೊಂಡಿರ್ತಕ್ಕಂಥ ಈ ಮಾಧ್ಯಮ ವ್ಯವಸ್ಥೆಯನ್ನು ಕಿತ್ತು ಬಿಸಾಕ್ಬೇಕು, ಮತ್ತು ಈ ಬಂಡವಾಳಶಾಹಿಗಳಿಗೆ ಗುಲಾಮಗಿರಿ ಮಾಡ್ತಕ್ಕಂಥ ಪತ್ರಕರ್ತನ ಆಚೆ ಹಿಡಿದು ಅವ್ರಿಗೆ ಹಿಡಿದಿರೋ ನಶೆಯನ್ನ ಇಳಿಸ್ಬೇಕು. ಕಿಕ್ ಏರಿದೆ ಅವರಿಗೆ, ಫಾರಿನ್ ವಿಸ್ಕಿ ಸ್ಕಾಚ್ ಕಿಕ್ ಏರಿದೆ, ಆ ಕಿಕ್ ನಿಲ್ಲಿಸ್ಬೇಕು. ಮತ್ತು ಅವರಿಗೆ ಅಪಾರ್ಟ್ಮೆಂಟ್, ಐಷಾರಾಮಿ ಶಾಲೆ ಮತ್ತು ವ್ಯಾನಿಟಿ ಡುಬಾಕ್ಗಳು ಇವೆಲ್ಲವನ್ನ ಇಳಿಸ್ಬೇಕು. ಸೊ ಆಗ ಪತ್ರಕರ್ತರು ಮಾತನಾಡ್ತಾರೆ. ಸೊ ಇಳಿಸೋ ಪ್ರಯತ್ನವೇ ಇದು ಮೇಡಮ್ ನಿಮ್ಗೆ ವೆರೈಟಿ ಚಳುವಳಿ. ನಿಮ್ ವೆರೈಟಿ ಚಳುವಳಿಗೆ ನಮ್ಮ ಉತ್ತರ ಇದು. ಗಾಂಧಿ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಬ್ಲೂ ಪ್ರಿಂಟ್ ನಮ್ದು. ವ್ಯಾಪಕ ಜನಸಮರ್ಥನೆ ಮಾಡಿಸ್ತೀವಿ. ಜಾತಿ, ಧರ್ಮ, ಭಾಷೆ ಇದನ್ನು ಮೀರಿ ನೀವು ಯಾವೊಬ್ಬ ಪತ್ರಕರ್ತೆ ಕನ್ನಡದ ಶಾಲೆಯ ಪರವಾಗಿ ಮಾತಾಡ್ತಾ ಇಲ್ಲ. ಕನ್ನಡ ಶಾಲೆ ಮುಚ್ಚೋಗ್ತಾ ಇದೆ. ಕನ್ನಡದ ದ್ವಿಭಾಷಾ ನೀತಿ ಜಾರಿಗೆ ತರ್ತೀವಿ ಅಂತ ಹೇಳಿ ಮೊದಲ ಭಾಷೆಯಾಗಿ ಅನ್ಯ ಭಾಷಿಕರನ್ನ ಬೇರೆ ಅಂದ್ರೆ ತಮಿಳು, ತೆಲುಗು, ಹಿಂದಿ, ಮುಖ್ಯವಾಗಿ ಹಿಂದಿಯನ್ನ, ಸಂಸ್ಕೃತವನ್ನ ಮೊದಲ ಭಾಷೆಯಾಗಿ ಕನ್ನಡಿಗರ ತುರ್ಕೋ ಪ್ರಯತ್ನವನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಯಾರ ಪರವಾಗಿ ಮಾತಾಡ್ತಾರೆ? ಯಾಕೆ ಯಾವುದೇ ಮಾಧ್ಯಮ ಇದನ್ನ ಮಾತನಾಡಲ್ಲ? ಯಾಕೆ ಯಾವುದೇ ಪತ್ರಕರ್ತ ಇದನ್ನ ನೇರವಾಗಿ ಕೇಳಲ್ಲ? ನಿಮ್ಗೆ ನಿಮ್ ಬಾಯಿ ಬಿದ್ದೋಗಿದ್ಯಾ? ನಿಮ್ಗೆ ಏನಾಗಿದೆ? ನಿಮ್ಗೆ ಏನ್ ಗರ ಬಡ್ದಿದೆ? ಯಾವ ಗರ ಬಡ್ದಿದೆ ನಿಮ್ಗೆಲ್ಲ? ಏನ್ ಸಿರಿಯ ಗರ ಬಡ್ದಿದ್ಯೋ, ದನದ ಗರ ಬಡ್ದಿದ್ಯೋ, ಅಥವಾ ಆಡಂಬರದ ಗರ ಬಡ್ದಿದ್ಯೋ, ಅಧಿಕಾರದ ಗರ ಬಡ್ದಿದ್ಯೋ? ಏನ್ ಗರ ಬಡ್ದಿದೆ? ಬನ್ನಿ. ಯಾಕೆ ಏನಾಗಿದೆ ನಿಮ್ಗೆ? ಬನ್ನಿ ಮಾತಾಡಿ. ಪತ್ರಿಕೋದ್ಯಮ ಸತ್ತೋಗಿದ್ಯಾ? ನಿಮ್ಮ ಪತ್ರಿಕೋದ್ಯಮ ನಿಮ್ಮೊಳಗೆ ಕಿಚ್ಚು ಹಬ್ಬಿಸ್ಬೇಕು ಮತ್ತು ಜನರ ಪರವಾಗಿರ್ಬೇಕು. ಜನರ ಪರವಾಗಿದ್ದ ಪತ್ರಿಕೋದ್ಯಮ ಅದು ಪತ್ರಿಕೋದ್ಯಮವೇ ಅಲ್ಲ, ಅದು ಗುಲಾಮಗಿರಿ. ಸೊ ಈ ಗುಲಾಮಗಿರಿನ ದಯವಿಟ್ಟು ಬಿಟ್ಟಾಕಿ. ಇನ್ನು ಆಧುನಿಕ ತಂತ್ರ ಏನು ಸೋಷಿಯಲ್ ಮೀಡಿಯಾ ನೀವು ನಿಮ್ ಚಾನಲ್ ಏನ್ ಬೇಕಾದ್ರೂ ಮಾತನಾಡಿ, ಅವ್ರು ಸಂಬಳ ಕೊಡ್ತಾರೆ ಮಾಡಿ, ಆಚೆ ಬಂದು ನೀವು ಮಾತಾಡಿ. ಅಲ್ಲಿ ನೀವು ಮಾತಾಡಕ್ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಖಂಡಿತ ಅದು ನಿಮ್ ಕೆಲಸ ಅಲ್ಲ, ಅದು ನಿಮ್ ಗುಲಾಮಗಿರಿ ಅಂತ ಓದ್ಕೊಳ್ಳಿ. ನೀವು ಇನ್ಮೇಲೆ ನಾಳೆಯಿಂದ ಪ್ರತಿಯೊಬ್ರು ಹಾಕೋಬೇಕು. ನೀವು ಕರ್ನಾಟಕದಲ್ಲಿ ಪತ್ರಕರ್ತ ಗುಲಾಮ ಅಥವಾ ಗುಲಾಮಿ ಅಂತ ಹಾಕೋಬೇಕು ನೀವು. ಯಾಕೆಂದ್ರೆ ನೀವು ನಿಮ್ದೇ ಆದ ಇದ್ರಲ್ಲಿ ಮಾತಾಡಕ್ ಆಗ್ಲಿಲ್ಲ, ನಿಮ್ಮ ಸಂಬಳ ಕೊಡೋ ಪ್ಲಾಟ್ಫಾರ್ಮ್ ಮಾತಾಡಕ್ ಆಗಿಲ್ಲ ಅಂದ್ರೆ ಆಚೆ ಬಂದಾರು ಮಾತಾಡಿ, ಸಮಾಜದಲ್ಲಿ ಮಾತಾಡಿ, ಬೀದಿಲಿ ಮಾತಾಡಿ, ರೈಲಲ್ಲಿ ಮಾತಾಡಿ, ಬಸ್ಸಲ್ಲಿ ಮಾತಾಡಿ, ಪಾರ್ಕಲ್ಲಿ ಮಾತಾಡಿ, ರಸ್ತೆಯಲ್ಲಿ ಮಾತಾಡಿ. ನಿಮ್ಗೆ ಅಲ್ಯಾರು ಗುಲಾಮಿತನ ಇಲ್ವಲ್ಲ? ಸ್ವತಂತ್ರ ಇದೆಯಲ್ಲ. ನಿಮ್ಗೆ ಆ ಸ್ವತಂತ್ರ ಇಲ್ಲ ಅಂದ್ರೆ ಖಂಡಿತ ಈ ದೇಶದ ಸ್ವಾತಂತ್ರ್ಯ ಇದೆಯಾ ನನ್ನ ಪ್ರಶ್ನೆ. ಇನ್ನು ದಯವಿಟ್ಟು ಇಂತಹ ಔಟ್ಡೇಟೆಡ್ ಅನ್ನೋ ಪದ ಬಳಸ್ಬೇಡಿ. ನಾನು ಹುಡ್ಕೊಂಡ್ಬಂದು ಮುಂದೆ ತಡೆ ಕೂತ್ಕೊಬಿಡ್ತೀನಿ ಮನೆ ಮುಂದೆ. ಈ ಹೆಸರು ಹೇಳ್ದಾನೆ ಇವತ್ತಿಷ್ಟು ಮಾಡಿದೀನಿ. ಏನಾದ್ರೂ ನೀವು ಇದೇ ತರ ಹೇಳಿಕೆಗಳು ಕೊಟ್ರೆ ನಿಮ್ ಮನೆ ಮುಂದೆ, ನಿಮ್ಮ ಆಫೀಸ್ ಮುಂದೆ ನಾನೇ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್ ಸತ್ಯಾಗ್ರಹ ಆರಂಭಿಸ್ತಾ ಇದ್ದೀನಿ. ನಿಮ್ಮನ್ನ ಜಗತ್ತಿಗೆ, ಅವ್ರ ಜಗತ್ತಿನ ಮುಂದೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀನಿ. ನಿಮ್ಮನ್ನ ಇದು ಥ್ರೆಟ್ ಅಲ್ಲ, ಇದು ಅಸಹಕಾರ, ಆಕ್ರೋಶ, ಸತ್ಯಾಗ್ರಹ, ಅಹಿಂಸೆಯೇ ಬಲವಾದ ನಿಜವಾದ ಕ್ರಾಂತಿ.
ಗಾಂಧಿ ಕಿಂಗ್ ಸತ್ಯಾಗ್ರಹ, ಆಧುನಿಕ ಸತ್ಯಾಗ್ರಹ, ಪತ್ರಕರ್ತೆಯರ ಗೋಧಿ ಮಾಧ್ಯಮಗಳ ವಿರುದ್ಧ ಸತ್ಯಾಗ್ರಹ, ಅಸಹಕಾರ ಚಳವಳಿ, ಜನತೆ ಎದ್ದೇಳಿ ನಿಮ್ಮ ಹಕ್ಕಿಗೋಸ್ಕರ ನೀವು ಹೋರಾಟವನ್ನು ಮಾಡಿ. ನಿಮ್ಮೊಂದಿಗೆ ನಾವಿದ್ದೇವೆ. ಸಿಯಾನ್ ಕನ್ನಡ, ಗಾಂಧಿ ಮಾಧ್ಯಮ, ಗಾಂಧಿ ಪತ್ರಿಕೋದ್ಯಮ, ಎದ್ದೇಳಿ, ಎಚ್ಚೆತ್ತುಕೊಳ್ಳಿ. ನಮಸ್ಕಾರ.